ಹಾಯ್ ಇವ್ಳು ಪಾಪು ಮನೆಗೆ ಬಂದಮೇಲೆ ಅಮ್ಮ ಕೂಡ ನಮ್ಮ ಜೊತೆಲೇ ಇದ್ದರು. ಹಾಗಾಗಿ ಪಾಪು ನೋಡ್ಕೊಳ್ಳೋದೇನು ಅಷ್ಟು ಕಷ್ಟ ಅಂತ ಅನ್ನಿಸ್ತಾ ಇರಲಿಲ್ಲ. ಅಪ್ಪು ಇಲ್ಲಾಂದರೆ ನಾನು ಇಬ್ಬರಲ್ಲೊಬ್ಬರು ನೋಡ್ಕೊಂಡು ಬಿಡ್ತಿದ್ದು. ಆದರೆ ಒಂದೆರಡು ದಿನದಿಂದ ಅಮ್ಮ ಮನೇಲಿಲ್ಲ. ಪಾಪು ನೋಡ್ಕೊಳ್ಳೋದ್ರ ಜೊತೆಗೆ ಅಡುಗೆ ತಿಂಡಿ ಕೆಲಸ ಎಲ್ಲ ಒಟ್ಟಿಗೆ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಅದಕ್ಕೆ ಇವತ್ತು ನಾನು ಅಪ್ಪು ಇಬ್ಬರು ಸೇರಿನೇ ತಿಂಡಿ ಮಾಡಿದ್ವಿ. ಇನ್ನು ಸಂಜೆ ಒಂದು ಬರ್ತಡೇ ಕೂಡ ಇತ್ತು, ಹಾಗಾಗಿ ಒಂದು ಗ್ಲೋಯಿಂಗ್ ಮೇಕಪ್ನ ಮಾಡ್ಕೊಳ್ಳೋಣ ಅಂತ ಒಂದು ಸೈಡ್ಗೆ ನಾರ್ಮಲ್ ಸ್ಟ್ರೋಪ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಆದರೆ ಇದು ಯಾವುದೇ ಥರ ಗ್ಲೋನ ಕೊಡಲಿಲ್ಲ ಮತ್ತು ಗ್ರೀಸಿ ಅಂತ ಕೂಡ ಅನ್ನಿಸ್ತು. ಇನ್ನೊಂದು ಸೈಡ್ಗೆ ಫೇಸಸ್ ಕೆನಡಾ ಅವರ ಸ್ಟ್ರೋಪ್ ಸಿರಮ್ನ ಅಪ್ಲೈ ಮಾಡಿದೆ. ಇದು ತುಂಬಾ ಲೈಟ್ ವೇಟ್ ಆಗಿತ್ತು, ಜೊತೆಗೆ SPF ಕೂಡ. ಹಾಗೆ ಇದು ಸೂಪರ್ ಅಬ್ಸರ್ವೆಂಟ್ ಕೂಡ. ನೀವೇ ಇಲ್ಲಿ ವ್ಯತ್ಯಾಸ ನೋಡ್ತಿರ್ಬೋದು. ಇನ್ನು ನೆಕ್ಸ್ಟ್ ನಾನು ಫೇಸಸ್ ಕೆನಡಾ ಅವರ ಸ್ಟ್ರೋಪ್ CC ಟಿಂಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು 5-in-1 ಫಾರ್ಮುಲಾ. ಫೋರ್ಸ್ನ ಬ್ಲರ್ ಮಾಡುತ್ತೆ ಮತ್ತು ಈವನ್ ಫಿನಿಶಿಂಗ್ ಕೊಡುತ್ತೆ, ನಾನ್ ಆಯಿಲಿ ಕೂಡ. ಇನ್ನು ಲಿಪ್ಸ್ಗೆ ನಾನು ಯಾವಾಗಲೂ ಕೂಡ ಕಾಂಫಿ ವಾವ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ನಿಮಗೆ ಗೊತ್ತೇ ಇರುತ್ತೆ. ಇದೇನಂದರೆ ಟ್ರಾನ್ಸ್ಫರ್ ಪ್ರೂಫ್ ಆಗಿರುತ್ತೆ, ಸ್ಮಡ್ಸ್ ಪ್ರೂಫ್ ಕೂಡ ಆಗಿರುತ್ತೆ, ನೋಡ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಇವಾಗ ನೀವು ರೈಟ್ ಸೈಡ್ ಫೇಸ್ನ ಅಬ್ಸರ್ವ್ ಮಾಡ್ಬೋದು. ಗ್ಲಿಟರಿ ಇಲ್ಲ, ಹಾಗೆ ಗ್ರೀಸಿ ಕೂಡ ಇಲ್ಲ, ಜಸ್ಟ್ ಸಿರಮ್ ಗ್ಲೋ ಮಾತ್ರ ಇದೆ. ಇನ್ನು ಈ ಪ್ರಾಡಕ್ಟ್ ನಿಮಗೆ ಬೇಕು ಅನ್ನೋಂಗಿದ್ರೆ QR ಕೋಡ್ನ ಕೊಟ್ಟಿರ್ತೀನಿ, ಸ್ಕ್ಯಾನ್ ಮಾಡಿ ನೀವು ಬೈ ಮಾಡ್ಬೋದು. ಹಾಗೆ ನಿಮ್ಮ ಫೇವ್ರೆಟ್ ಬ್ಯೂಟಿ ವೆಬ್ಸೈಟಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು.